ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಣಿ, ಈ ಕೆಲಸ ಎಲ್ಲ ನೀನ್ ಯಾಕಮ್ಮ ಮಾಡ್ತಾ ಇದ್ಯಾ? ಮನೇಲಿ ಈ ಕೆಲಸನೆಲ್ಲ ಮಾಡೋದಕ್ಕೆ ಕೆಲ್ಸದವ್ರಿದ್ದಾರೆ. ಬುಡಿ ಅಕ್ಕ, ನಾನಲ್ದೆ ಇನ್ಯಾರು ಕೆಲಸ ಮಾಡೋರು? ಇದು ನಮ್ಮನೇನೆ ಅಲ್ವೇ? ತುಂಬಾ ಒಳ್ಳೆ ಮನ್ಸಮ್ಮ ನಿಂದು. ಛೇ, ನಾ ಹಿಂದೆ ನಿನ್ ಜೊತೆ ನಡ್ಕೊಂಡಿರೋ ರೀತಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅಯ್ಯ ಅಕ್ಕ, ನೀವ್ ಯಾಕೆ ಬೇಜಾರಾಗಬೇಕು, ಯಾಕೆ ನಂದ್ಕೋಬೇಕು ಅಂತ ಕೇಳ್ತೀನಿ. ಬೈಯೋದು ಬಾಳಕ್ಕೆ, ಹೊಗಳೋದು ಹಾಳಾಗಕ್ಕೆ ಅಂತ ನಮ್ಮ ಅಣ್ಣ ಹೇಳ್ಕೊಟ್ಟವನೆ. ನೀವು ಇಷ್ಟು ದಿನ ಬೈದಿರೋದು ನನ್ನ ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತೈತೆ. ನೀವು ಸುಮ್ಕಿರಿ. ರಾಣಿ, ನೀನು ಹೀಗೆಲ್ಲ ಮಾತಾಡಬೇಡಮ್ಮ. ನಂಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿ ಈ ಮನೆನೇ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಅಕ್ಕ, ಅದೇ ಆ ಪುಣ್ಯಕೋಟಿ ಕತ್ತಿತಾರ ಅಲ್ವಾ? ಹೌದು, ನೀನು ಹಸು, ನಾವು ಹುಲಿ. ಆದರೆ ಬೆಟ್ಟದಿಂದ ಹುಲಿನೇ ಬೀಳಲ್ಲ ಕಣಕ್ಕ, ಈ ಹಸನೇ ಬೀಳಿಸ್ತದೆ. ನಾನು, ನನ್ನ ಗಂಡ, ನನ್ನ ಅತ್ತೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೋ, ಗೌರವ ಇಟ್ಕೊಂಡಿದ್ದೋ. ಆದರೆ ನೀವೆಲ್ಲ ಅನ್ಯಾಯವಾಗಿ ನಮ್ಮನ್ನು ಮುಗ್ಸೋಕ್ಕೆ ಬಂದ್ರಿ ಅಲ್ವಾ? ಆ ತೆಪ್ಪಿಗೆ ದೇವ್ರು ನಮ್ಮ ಕೈನಾಗೆ ತಿರುಗಿಸಿ ಇಕ್ಕಿಸ್ತಾನೆ. ನೀವು ಮಾಡಿದ್ನ ನೀವೇ ಉಣ್ಬೇಕು. ರಾಣಿ, ಏನು ಯೋಚನೆ ಮಾಡ್ತಾ ಇದೆಯಾ? ನಾನು ನಿನ್ನ ಹತ್ರ ಒಂದು ಕೇಳಬೇಕು, ಕೇಳಲಾ? ಅಯ್ಯ ಕೇಳಿ ಅಕ್ಕ. ರಾಣಿ, ನೀನು ಅವತ್ತು ನಿಮ್ಮ ಭಾವನ ಬಗ್ಗೆ ಹೇಳ್ತಾ ಇದೆಯಲ್ಲ, ಅದೇ ಮೂಗ್ಬೊಟ್ಟು, ಕಾಲ್ಗೆಜ್ಜೆ, ಬಳೆ, ಸಾವಾಸ ಇದೆ ಅಂದಲ್ಲ, ಅದು ನಿಜನಾ? ಅಯ್ಯೋ ಅಕ್ಕ, ನಾನು ಏನಂತ ಹೇಳಿ? ಈಗ ನಿಜ ಅಂತ ಹೇಳಿದ್ರೆ ನಿಮಗೆ ನೋವಾಯ್ತದೆ, ಸುಳ್ಳು ಹೇಳ್ಬೇಕಂದ್ರೆ ನನಗೆ ನೋವಾಯ್ತದೆ. ಹಾಗಾದ್ರೆ ಅದೆಲ್ಲ ನಿಜನೇನೆ? ನಿಜ ಕಣಕ್ಕ, ಸತ್ಯವಾಗ್ಲೂ ನಿಜ. ಅಯ್ಯೋ ದೇವ್ರೆ, ನನ್ನ ದಿನ ಬೆಳಿಗ್ಗೆ ಎದ್ದು ನನ್ನ ಅಕ್ಕನ ಜೀವನದಲ್ಲಿ ಎಲ್ಲ ಕೊಟ್ಟಿದ್ಯಾ, ಆದ್ರೆ ಗಂಡನ ವಿಷಯದಲ್ಲಿ ಮಾತ್ರ ಮೋಸ ಮಾಡ್ಬಿಟ್ಟಲ್ಲ ಅಂತ ದಿನಾಲು ಕೇಳ್ಕೊತಿರ್ತೀನಿ ಕಣಕ್ಕ. ಅಕ್ಕ, ಅದ್ಯಾವ್ರು ಮನ್ಸನ್ ಜೀವನದಲ್ಲಿ ಎಲ್ಲ ಕೊಟ್ಬಿಡ್ತಾನೆ, ಆದ್ರೆ ಒಂದು ಮಾತ್ರ ಕಿತ್ಕೊತಾನೆ ಅಂತಾರಲ್ಲ, ಅದು ಸುಳ್ಳು ಕಣಕ್ಕ, ಸುಳ್ಳು. ಮತ್ತೆ ಎಲ್ಲ ಕೊಟ್ಬಿಟ್ಟೆ ನಾಶ ಮಾಡ್ತಾನಕ್ಕ. ಹೆಂಗೆ ಅದು? ದ್ಯಾವ್ರು ನನ್ ಗಂಡಂಗ್ ಕೊಟ್ಟಿರೋ ಬುದ್ಧಿನೇ ನಿಮ್ ಗಂಡಂಗೂ ಕೊಟ್ಟಿದ್ರೆ ನಿಮ್ ದಾಂಪತ್ಯನೂ ನಮ್ ದಾಂಪತ್ಯ ಥರನೇ ಸಂದಾಗಿರ್ತಿತ್ತು. ಆದ್ರೆ ಏನ್ ಮಾಡುಮ್ಮ, ಭಾವನ್ಗೆ ಹುಸಿ ಜಾಸ್ತಿನೇ ಬುದ್ಧಿ ಕೊಟ್ಬಿಟ್ಟು ನಿಮ್ ಜೀವನನೇ ಹಾಳು ಮಾಡ್ಬಿಟ್ಟವನೇ ಕಣಕ್ಕ. ನನ್ನ ಗಂಡಂಗೆ ಬುದ್ಧಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಭಾವನ ಥರ ಹೆಣ್ಮಕ್ಳ ವಿಷಯದಲ್ಲಿ ಕೆಟ್ಟ ಬುದ್ಧಿ ಅಂತೂ ಮಾತ್ರ ಇಲ್ಲ ಕಣಕ್ಕ. ನನ್ನ ಜೀವನದಾಗೆ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಾದ್ರೂ ಇವನಿ. ಆದರೆ ನಿಮಗೆ ಎಲ್ಲ ಇದ್ರೂ ನೆಮ್ಮದಿನೇ ಇಲ್ಲಲ್ಲಕ್ಕ. ಅಕ್ಕ, ಆದರೂ ನಂದು ಒಂದೇ ಒಂದು ಮಾತು, ಹುಷಾರು. ಒಬ್ಬೊಬ್ಬೊಬ್ಬೊಬ್ಬ ರಾಣಿ, ಸರ್ಪಟಾಕಿನ ಒಂದೇ ಸಾರಿ ಹೊಡಿತೀಯಾ ಅನ್ಕಂಡೆ, ಒಂದೊಂದಾಗಿ ಸಪ್ರೇಟಾಗಿ ಹೊಡಿತೀಯಾ? ಆದಷ್ಟು ಬೇಗ ಅತ್ತಿಗೆಗೆ ಈ ವಿಚಾರನ ಹೇಳ್ಬಿಡ್ಬೇಕು. ಫಿಟ್ಟಿಂಗ್ ಇಡ್ತೀನಿ ರಾಣಿ, ನೋಡು ಹೆಂಗ್ ಫಿಟ್ಟಿಂಗ್ ಇಡ್ತೀನಿ ಅಂತ. ಅತ್ತೆ ಎಲ್ಲೋದ್ರು? ಅಯ್ಯೋ, ನಾನು ಕಾಣಿಸ್ತಿಲ್ಲ ಅಂತ ಮನೆಗೇನಾರು ಹೋಗ್ಬಿಟ್ರ? ಅಂಕಲ್, ಬನ್ನಿ ಅಂಕಲ್. ಅಲ್ಲಿ ಶಂಕರಣ್ಣ, ಶಿವು, ನಿಮ್ಮತ್ತೆ 3 ಜನ ಒಟ್ಟಿಗೆ ಇದ್ದಾರೆ. ನನ್ನ ಗಂಡ ನೋಡಿದ್ರೆ ಕಥೆ ತಿಕ್ಕೆ ಬದಲಾಗುತ್ತೆ. ಅದೇ ಗಂಡ ಹೆಂಡತಿ ನೋಡಿದ್ರೆ ಆ ಕತೆಗೊಂದು ಅರ್ಥ ಸಿಗುತ್ತೆ.
ಆದರೆ ಆ ಮಕ್ಕಳವ ಏನು ಹೇಳಕ್ ಹೊರಟಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಅಂಕಲ್. ಅವ್ವ ತಾಯಿ, ಏನವ್ವ ನಿನ್ ಲೀಲೆ? ನನ್ನ ಗಂಡನ್ನು ಮಗನ್ನು ನೋಡಬೇಕು ಅಂತ ನಿನ್ನ ಸನ್ನಿಧಿಗೆ ನಾನು ಕರ್ಸ್ಕೊಂಡ್ಯಾ? ಬಾರು, ನಾವು ಏನ್ ದೃಶ್ಯ ನೋಡ್ತಾ ಇದ್ದೀವಿ ನೋಡು. ದೇವ್ರ ಮುಂದೆನೆ ಶಂಕರಣ್ಣ ಮತ್ತೆ ಶಾರದಕ್ಕ ಒಂದಾಗ್ಬಿಟ್ರು. ಈ ದೃಶ್ಯನ ನೋಡೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವಲ್ಲ ಅಂಕಲ್. ಇದಕ್ಕಿಂತ ಪುಣ್ಯ ಬೇರೆ ಇಲ್ಲ. ಅಪ್ಪಯ್ಯ, ಯಾಕಪ್ಪಯ್ಯ ಕಣ್ಣಾಗ ನೀರು? ಇವಾಗ ಮಾವಯ್ಯ ಏನ್ ತಾನೇ ಹೇಳೋದಕ್ ಸಾಧ್ಯ ಅಂಕಲ್? ಗೊತ್ತಾಯ್ತು ಬಿಡು. ನಮ್ಮ ಮನೆ ದೀಪ